ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಶ್ರುತಿರಾಜ್. ಎಸ್ ವೀಕ್ಷಕರು, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಉಡುಪಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಭಾರೀ ಮಳೆಯಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಗಾಳಿ ಮಳೆಯಿಂದಾಗಿ ಬೃಹತ್ ಆಲದ ಮರ ಧರೆಗುರುಳಿದ್ದು ಬೈಕ್ನಲ್ಲಿ ಹೋಗ್ತಾ ಇದ್ದ ಪ್ರವೀಣ್ ಆಚಾರ್ಯ ಸಾವನ್ನಪ್ಪಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮರ ಬಿದ್ದ ಹಿನ್ನೆಲೆ ವಿದ್ಯುತ್ ಕಂಬ ಸೇರಿದಂತೆ ಇತರ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ. ಉಡುಪಿಯ ಪಡುಬಿದ್ರೆ ಬೀಚ್ನಲ್ಲಿ ಅಲೆಗಳು ಹೆಚ್ಚಾಗಿದ್ದು ಇಂಟರ್ಲಾಕ್ ವ್ಯವಸ್ಥೆ ಹಾಗೂ 5-6 ತೆಂಗಿನ ಮರಗಳು ಕೂಡ ಸಮುದ್ರ ಪಾಲಾಗಿದೆ. ಪಡುಬಿದ್ರೆ ಬೀಚ್ನಲ್ಲಿರುವಂತಹ ಮೀನುಗಾರರ ಗೋಡನ್ಗಳು ಕೂಡ ಅಪಾಯದಲ್ಲಿವೆ. ಅಲ್ಲದೆ ವಾಚ್ ಟವರ್ ಕೂಡ ಅಪಾಯದಲ್ಲಿದೆ. ಸದ್ಯ ಪಡುಬಿದ್ರೆ ಬೀಚ್ಗೆ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಒಂದೆಡೆ ಉಡುಪಿ ಜಿಲ್ಲೆಯ ಬಹುತೇಕ ಪ್ರದೇಶಗಳು ಜಲಾವೃತವಾಗಿದ್ದರೆ ಇನ್ನು ಕಡಲ ತೀರದಲ್ಲಿ ಆ ದೃಶ್ಯವೇ ಬೇರೆ. ನಾವೀಗ ಪಡುಬಿದ್ರಿ ಭಾಗದಲ್ಲಿರುವಂತಹ ಬೀಚ್ನಲ್ಲಿದ್ದೇವೆ. ಈ ಪಡುಬಿದ್ರಿ ಭಾಗದ ಬೀಚ್ನಲ್ಲಿರೋ ರೀತಿಯ ಬೀಭತ್ಸ ಸ್ಥಿತಿ ಇಲ್ಲಿರುವಂಥದ್ದು. ಸಮುದ್ರ ರೌದ್ರಾವತಾರವನ್ನ ತೋರ್ತಾ ಇದೆ. ಆ ಅಲೆಗಳು ಸುಮಾರು 4 ರಿಂದ 5 ಮೀಟರ್ ಎತ್ತರದ ಅಲೆಗಳು ಕಡಲಿಗೆ ಹಬ್ಬಿಸ್ತಾ ಇದೆ. ಈ ಭಾಗದ ಸಮುದ್ರ ತೀರದ ನಿವಾಸಿಗಳು ಆತಂಕ ಒಳಗಾಗಿರುವಂಥದ್ದು. ಈ ಭಾಗದ ಏನು ಮರಗಳಿರ್ಬೋದು, ತಡೆಗೋಡೆಗಳಿರ್ಬೋದು, ಎಲ್ಲವೂ ಸಮುದ್ರ ಪಾಲಾಗ್ತಾ ಇದೆ. ಸಮುದ್ರ ಎಷ್ಟರ ಮಟ್ಟಿಗೆ ಅಬ್ಬರಿಸ್ತಾ ಇದೆ ಅಂದರೆ ಸಮುದ್ರ 4 ರಿಂದ 5 ಮೀಟರ್ ಎತ್ತರ ಅಲೆಗಳು ರಸ್ತೆಗೂ ಅಪ್ಪಳಿಸ್ತಾ ಇದೆ. ಈ ಭಾಗದ ತಡೆಗೋಡೆಗಳಿರ್ಬೋದು ಮತ್ತು ಇಲ್ಲಿನ ತೆಂಗಿನ ಮರ ಇರ್ಬೋದು ಎಲ್ಲವೂ ಕೊಚ್ಕೊಂಡು ಹೋಗ್ತಾ ಇದೆ ಸಮುದ್ರಕ್ಕೆ. ಈ ರೀತಿಯ ಒಂದು ರೀತಿಯ ಸಮುದ್ರದ ಅಲೆಗಳ ರೌದ್ರನಂತರ ಎಂದೂ ಇರಲಿಲ್ಲ. ಈ ಬಾರಿಯ ಸಮುದ್ರದಲ್ಲಿ ಇರುವಂಥ ಪ್ರಕ್ಷುಬ್ಧತೆ ಈ ಬಾರಿ ಬಹಳಷ್ಟು ಮಿತಿ ಮೀರುವಂಥದ್ದು. ಈ ಭಾಗದ ಗಾಳಿಯ ಒತ್ತಡ ಕೂಡ ಅಷ್ಟೇ ಇರುವಂಥದ್ದು. ಸುಮಾರು 60 ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಗಂಟೆಗೂ ಇಲ್ಲಿನ ಗಾಳಿಯ ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದು. ಸಮುದ್ರದ ಅಲೆಗಳ ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದು. ಸಮುದ್ರದ ಅಲೆಗಳು ನಿರಂತರವಾಗಿ ರಸ್ತೆಗೂ ಅಪ್ಪಳಿಸ್ತಾ ಇದೆ. ಈ ಭಾಗದಲ್ಲಿರುವಂತಹ ಮನೆಗಳೆಲ್ಲ ಸಮುದ್ರ ಪಾಲಾಗುವಂತಹ ಒಂದು ಭೀತಿ ಇರುವಂಥದ್ದು. ಈ ಒಂದು ರೀತಿಯ ನಗರದಲ್ಲಿ ನೆರೆಯ ಸ್ಥಿತಿ ಇದ್ರೆ ಈ ಭಾಗದಲ್ಲಿ ಕಡಲ್ ಕೊರೆತ ಹೆಚ್ಚಾಗ್ತಾ ಇದೆ, ತೀವ್ರ ಆಗ್ತಾ ಇದೆ. ಈ ಭಾಗದಲ್ಲಿ ಬರವಂತ ಇರ್ಬೋದು, ಪಡುಬಿದ್ರಿ ಇರ್ಬೋದು, ಕಾಪು ಇರ್ಬೋದು ಮತ್ತು ಕೋಡಿ ಇರ್ಬೋದು, ಎಲ್ಲ ಭಾಗದ ಬೀಚ್ಗಳು ಮಲ್ಪೆ ಇರ್ಬೋದು, ಎಲ್ಲ ಭಾಗದ ಬೀಚ್ಗಳು ಒಂದು ರೀತಿಯ ಆತಂಕ ಸ್ಥಿತಿ ಇರುವಂಥದ್ದು. ಮೀನುಗಾರರು ಅತಂತ್ರರಾಗಿದ್ದಾರೆ. ಯಾವಾಗ ಮನೆಗಳು ನೀರು ಸಮುದ್ರ ಪಾಲಾಗುತ್ತೋ ಅನ್ನುವಂಥ ಭಯದಲ್ಲಿದ್ದಾರೆ. ನೆಟ್ಟ ತೆಂಗಿನ ಮರಗಳು ಎಲ್ಲವೂ ಸಮುದ್ರ ಪಾಲಾಗ್ತಿದೆ. ಸಾವಿರಾರು ಲಕ್ಷಾಂತರ ರೂಪಾಯಿ ನಷ್ಟಗಳು ಎದುರಿಸ್ತಾ ಇದೆ. ಈವರೆಗೆ ಮೀನುಗಾರಿಕೆ ಕೂಡ ಸ್ಥಗಿತ ಆಗಿರುವಂಥದ್ದು, ನಾಡದೋಣಿ ಕೂಡ ಸ್ಥಗಿತ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಜೊತೆ ಈಗ ಸಮುದ್ರದ ಅಲೆಗಳ ಅಬ್ಬರ ಕೂಡ ಮೀನುಗಾರರ ಜೀವನವನ್ನು ಅತಂತ್ರಗೊಳಿಸಿರುವಂಥದ್ದು. ಈ ಭಾಗದಲ್ಲಿರುವ ವಾಚ್ ಟವರ್ ಏನಿದೆ ಇದು ಕೂಡ ಈಗ ಇನ್ನು ಕೆಲವೇ ಗಂಟೆಗಳಲ್ಲಿ ಸಮುದ್ರ ಪಾಲಾಗುವಂಥ ಭೀತಿ ಇರುವಂಥದ್ದು. ಯಾಕಂದರೆ ಅಡಿಯಲ್ಲೇ ಮಣ್ಣುಗಳು ಮತ್ತು ತಡೆಗೋಡೆಗಳು, ಕಲ್ಲುಗಳು ಎಲ್ಲವೂ ಸಮುದ್ರ ಪಾಲಾಗ್ತಿರುವಂಥದ್ದು. ನಿರಂತರ ಕಡಲ್ ಕೊರೆತ ಆಗ್ತಾ ಇರುವಂಥದ್ದು. ನಮಗೆ ನಿಲ್ಲಕ್ಕೆ ಆಗದಂಥ ಸ್ಥಿತಿ ಇರುವಂಥದ್ದು. ಯಾಕಂದರೆ ಸುಮಾರು 70 ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಇರುವಂಥದ್ದು. ಒತ್ತಡಗಳು ಹೆಚ್ಚಾಗ್ತಾ ಇದೆ. ಗಂಟೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಸಮುದ್ರ ಅಲೆಗಳ ಪ್ರಕ್ಷುಬ್ಧತೆ ಹೆಚ್ಚಾಗ್ತಾ ಇದೆ. ಸುಮಾರು 5 ರಿಂದ 6 ಮೀಟರ್ ಎತ್ತರದ ಅಲೆಗಳು ಕಡಲಿಗೆ ಹಬ್ಬಿಸ್ತಾ ಇದೆ. ಎಲ್ಲ ರಸ್ತೆಗಳು ಕೂಡ ಸಂಪರ್ಕ ಕಡಿತಗೊಳ್ಳುವಂತಹ ಭೀತಿ ಇರುವಂಥದ್ದು. ಒಟ್ಟಾರೆ ಈ ಭಾಗದ ಪಡುಬಿದ್ರಿ ಇರ್ಬೋದು, ಉಡುಪಿ ಜಿಲ್ಲೆ ಎಲ್ಲ ಕಡಲಿನ ಭಾಗದ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಆದಷ್ಟು ಬೇಗ ಜಿಲ್ಲಾಡಳಿತ ಈ ಭಾಗದಲ್ಲಿ ಕೂಡ ತಡೆಗೋಡೆ ಹಾಕುವ ಮೂಲಕ ಈ ಭಾಗದ ಮೀನುಗಾರರು ಮತ್ತು ಸ್ಥಳೀಯರನ್ನು ರಕ್ಷಣೆ ಮಾಡುವಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇನ್ನು ಭಾರೀ ಮಳೆ ಹಿನ್ನೆಲೆಯಲ್ಲಿ ಉಡುಪಿಯ ಪಾಪನಾಶಿನಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪರಿಣಾಮ ಇನ್ನಂಜೆ ವ್ಯಾಪ್ತಿಯಲ್ಲಿ ಮಾರ್ಕೋಡಿ ಹೊಳೆ ನೆರೆ ಸೃಷ್ಟಿಸಿದೆ. ಹೊಳೆಯ ಹರಿವಿನಿಂದ 2 ಇನ್ನಂಜೆ ಹಾಗೂ ಕಲ್ಯ ಗ್ರಾಮಗಳ ಮುಖ್ಯ ಸಂಪರ್ಕವೇ ಕಡಿತಗೊಂಡಿದೆ. ಅಲ್ಲದೆ 100 ಎಕರೆ ಕೃಷಿ ಭೂಮಿ ಕೊಚ್ಚಿ ಹೋಗಿದೆ. ಉಡುಪಿಯಲ್ಲಿ ನಿರಂತರ ಮಳೆ ಸುರಿತಾ ಇದ್ದು ಕಾಪು ತಾಲೂಕಿನ ಪಡುಹಿತ್ಲು ಜಲಾವೃತವಾಗಿದೆ. ಭಾರೀ ಮಳೆ ಹಿನ್ನೆಲೆ ಪಡುಬಿದ್ರೆಯ 10 ಮನೆಗಳು ಜಲಾವೃತವಾಗಿವೆ. 100 ಎಕರೆ ಜಮೀನು, ಮನೆಗಳು ಜಲಾವೃತವಾಗಿದ್ದು ಜನರು ಮುಂದೇನು ಅಂತ ಕಂಗಾಲಾಗಿದ್ದಾರೆ. ಪಡುಹಿತ್ಲು ಜರಂದಾಯ ದೇವಸ್ಥಾನವೂ ಕೂಡ ಭಾಗಶಃ ಮುಳುಗಡೆಯಾಗಿದೆ. ಇಷ್ಟೆಲ್ಲ ಅವಾಂತರ ಆದರೂ ಕೂಡ ಸ್ಥಳಕ್ಕೆ ಬಾರದ ಜನಪ್ರತಿನಿಧಿಗಳ ವಿರುದ್ಧ ಪಡುಹಿತ್ಲು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಪಡುಬಿದ್ರಿ ಕಾಪು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿದಿರುವಂಥದ್ದು. ಈ ಭಾಗದಲ್ಲ ಬಹುತೇಕ ಗ್ರಾಮಗಳು ನೆರೆಯಿಂದ ಆವೃತವಾಗಿರುತ್ತದೆ. ನಾವೀಗ ಪಡುಹಿತ್ಲು ಭಾಗದಲ್ಲಿದ್ದೇವೆ. ಈ ಭಾಗದಲ್ಲಿರುವಂತಹ ಬಹುತೇಕ ಪ್ರದೇಶಗಳು ನೆರೆಯಿಂದ ಆವೃತವಾಗಿರುವಂಥದ್ದು. ಜೈಲಿ ಜಾರಂದಾಯ ದೇವಸ್ಥಾನ ಕೂಡ ಬಹುತೇಕ ಮುಳುಗಡೆ ಆಗಿರುವಂಥದ್ದು. ಸುತ್ತಮುತ್ತಲಿರುವಂತಹ ಗದ್ದೆ, ಕೃಷಿ ಭೂಮಿಗಳು, 106 ಎಕರೆ ಕೃಷಿ ಭೂಮಿಗಳು ಕೂಡ ಜಲಾವೃತವಾಗಿರುವಂಥದ್ದು. ಈ ಭಾಗ ಸುತ್ತಮುತ್ತ ಇರುವಂತಹ ಕೃಷಿ ಭೂಮಿ ಇರ್ಬೋದು, ಮನೆಗಳಿರ್ಬೋದು, ಈ ಎಲ್ಲ ಮನೆಗಳು ಜಲಾವೃತವಾಗಿರುವಂಥದ್ದು. ಅಲ್ಲಿರುವ ದೇವಸ್ಥಾನಗಳು ಕೂಡ
ಜಲಾವೃತವಾಗಿದೆ. ಬಹುತೇಕ ನೆರೆ ನೀರು ಏರ್ತಾನೆ ಇದೆ. ಈ ಭಾಗದಲ್ಲಿರುವಂಥ ಮನೆಗಳು, ದೇವಸ್ಥಾನಗಳು, ಜಾರಂತ ದೈವಸ್ಥಾನಗಳು ಎಲ್ಲವೂ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲಿ ನೆರೆ ಪ್ರತಿ ಗಂಟೆಗೂ ಏರಿಕೆ ಆಗುವಂತಹ ಲಕ್ಷಣಗಳು ಇರುವಂಥದ್ದು. ಹಿಂದಿನ ಭಾಗದಲ್ಲಿ ಈ ಭಾಗದಲ್ಲಿ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಮನೆಗಳು ಕೂಡ ಜಲಾವೃತವಾಗಿದೆ. ಅಲ್ಲಿನ ಮನೆಯಲ್ಲಿರುವಂತಹ ನಿವಾಸಿಗಳು ಕೂಡ ಸಿಕ್ಕಿಬೀಳಿರುವಂಥದ್ದು. ಅಂದರೆ ಹೊರಗೆ ಬಾರದಂಥ ಪರಿಸ್ಥಿತಿ ಇದೆ. ಯಾರು ಕೂಡ ಸದ್ಯಕ್ಕೆ ಜಿಲ್ಲಾಡಳಿತ ಇರ್ಬೋದು, ಯಾರು ಕೂಡ ಅಧಿಕಾರಿಗಳು ಯಾವುದೇ ತುರ್ತು ಕ್ರಮವನ್ನು ವಹಿಸಿಲ್ಲ, ದೋಣಿಗಳ ವ್ಯವಸ್ಥೆ ಮಾಡಿಲ್ಲ. ಅವರು ಮುಂದೆ ಏನು ಅನ್ನುವಂಥ ಚಿಂತೆಯಲ್ಲಿದ್ದಾರೆ. ಯಾಕಂದರೆ ನೆರೆ ನೀರು ಏರ್ತಾನೆ ಇದೆ. ಹಾಗಾಗಿ ಮುಂದೆ ಏನು ಅನ್ನುವಂಥ ಚಿಂತೆಯಲ್ಲಿರುವಂಥದ್ದು. ಆ ಮನೆಗಳು ಕೂಡ ಸಂಪೂರ್ಣವಾಗಿ ಆ ಮನೆ ಸುತ್ತ ಜಲ ದಿಗ್ಬಂಧನ ಅಂತಲೇ ಹೇಳ್ಬೋದು. ಯಾಕಂದರೆ ಸುತ್ತಲೂ ನೀರು ಇರುವಂಥದ್ದು, ಮಧ್ಯ ಮನೆ ಇರುವಂಥದ್ದು. ಇದು ಸದ್ಯದ ಪಡುಹಿತ್ಲು ಭಾಗದ ಪರಿಸ್ಥಿತಿ. ಆದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆ ಮೇಲೆ ಗುಡ್ಡ ಕುಸಿದು ಇಬ್ಬರು ಮಹಿಳೆಯರು ಸಿಲುಕು ಹಾಕಿಕೊಂಡಿದ್ದರು. ಬಂಟ್ವಾಳ ತಾಲೂಕಿನ ಸಜೀಪಮುನ್ನೂರು ಗ್ರಾಮದ ನಂದಾವರದಲ್ಲಿ ಈ ಘಟನೆ ನಡೆದಿದ್ದು, ಅಗ್ನಿಶಾಮಕ ಅಧಿಕಾರಿಗಳು, ಪೊಲೀಸರು ಹಾಗೂ ಸ್ಥಳೀಯರು ಕಾರ್ಯಾಚರಣೆ ನಡೆಸಿ ಒಬ್ಬರನ್ನ ರಕ್ಷಿಸಿದರು. ಜರೀನಾ ಎಂಬುವವರು ಸಾವನ್ನಪ್ಪಿದ್ದಾರೆ. ಇನ್ನು ಪುತ್ತೂರಿನಲ್ಲಿ ನೋಡ್ತಿದ್ದ ಹಾಗೆ ಬಾವಿಯೊಂದು ಕುಸಿದಿದೆ. ಬಪ್ಪಳಿಕೆ ಎಂಬಲ್ಲಿ ಸುಶೀಲಾ ಅನ್ನೋರಿಗೆ ಸೇರಿದಂತಹ ಮನೆ ಬಳಿ ಇರುವಂತಹ ಬಾವಿ ಇದಾಗಿದೆ. ಇದರಿಂದ ಮನೆ ಕೂಡ ಕುಸಿಯುವಂತಹ ಆತಂಕ ಇರೋದ್ರಿಂದ ಮನೆ ಮಂದಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ. ಮನೆ ಸುತ್ತಲೂ ತಾತ್ಕಾಲಿಕವಾಗಿ ತಡೆ ಹಾಕಲಾಗಿದೆ. ಮಂಗಳೂರು ಸಮೀಪದ ಅದ್ಯಪಾಡಿ ಗ್ರಾಮದಲ್ಲಿ ಮಳೆಯಿಂದ ನದಿ ತಟದ ಭೂಮಿ ಜಲಾವೃತಗೊಂಡಿದೆ. ಮುಗೇರಾ ಕುದ್ರು ಪ್ರದೇಶಕ್ಕೆ ಫಲ್ಗುಣಿ ನದಿಯ ನೀರು ನುಗ್ಗಿದೆ. ಈ ಪ್ರದೇಶದ 300 ಮನೆಗಳು ಸಂಪೂರ್ಣ ಜಲಾವೃತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಇಬ್ಬರು ಬಲಿಯಾಗಿದ್ದಾರೆ. ಭಾರಿ ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ವೇಳೆ ಇಬ್ಬರು ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ. ಕುಮಟಾ ತಾಲೂಕಿನ ಬರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಟ್ಕುಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸತೀಶ ಪಾಂಡುರಂಗ ನಾಯ್ಕ ಹಾಗೂ ಉಲ್ಲಾಸ ಗಾವಡಿ ಮೃತ ದುರ್ದೈವಿಗಳು. ಇತ್ತ ಕೊಡಗಿನಲ್ಲೂ ಕೂಡ ಮುಂಗಾರು ಅಬ್ಬರ ಜೋರಾಗಿದೆ. ಕಾವೇರಿ ಉಗಮ ಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಹೆಚ್ಚು ಮಳೆ ಆಗ್ತಾ ಇದ್ದು ದೇವಸ್ಥಾನದ ಮುಂಭಾಗ ನೀರು ಹರಿತಾ ಇದೆ. ಭಾರೀ ಗಾಳಿ ಮಳೆ ಹಿನ್ನೆಲೆ ಮರಗಳು ಧರೆಗುಳುತ್ತಾ ಇದ್ದು ಬೆಟ್ಟಗುಡ್ಡಗಳಲ್ಲಿ ವಾಸಿಸುವಂತಹ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಳೆಯ ಆರ್ಭಟಕ್ಕೆ ತುಂಗಾ ನದಿಯಲ್ಲಿ ಬೃಹದಾಕಾರದ ಮರದ ದಿಮ್ಮಿಗಳು ಕೊಚ್ಚಿ ಬರ್ತಾ ಇವೆ. ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಶೃಂಗೇರಿ ಶಾರದಾಂಬೆ ದೇವಾಲಯದ ತುಂಗಾ ನದಿ ತಟದಲ್ಲಿರುವ ಕಪ್ಪೆಶಂಕರ ದೇವಾಲಯ ಮುಳುಗಡೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಪ್ರಮುಖ ನದಿಗಳು ಕೂಡ ಒಂದು ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿರುವಂಥದ್ದು. ಅದರಲ್ಲೂ ಕೂಡ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆ ಮುಂದುವರೆದ ಪರಿಣಾಮ ತುಂಗಾ ನದಿ ಕೂಡ ಮೈದುಂಬಿ ಹರಿಯುತ್ತಿರುವಂಥದ್ದು. ನಾವೀಗ ಶೃಂಗೇರಿ ದೇವಸ್ಥಾನದ ಸಮೀಪ ಇರುವಂಥ ತುಂಗಾ ನದಿಯ ತಡದಲ್ಲಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ತುಂಗಾ ನದಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ತುಂಗಾ ನದಿ ಕೂಡ ಒಂದು ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿರುವಂಥದ್ದು. ಈ ನದಿ ಏನು ಕೆರೆಕಟ್ಟೆ ಭಾಗದಲ್ಲಿ ಹುಟ್ಟಿ ಈಗ ಈ ಭಾಗದಲ್ಲಿ ಹರ್ಕೊಂಡು ಹೋಗುವಂಥದ್ದು. ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ನದಿ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥದ್ದು. ಯಾವ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ ಅನ್ನೋದು ಕೂಡ ನೀವು ಕಾಣಬಹುದಾಗಿದೆ. ಜೊತೆಗೆ ಅಲ್ಲಲ್ಲಿದ್ದಂಥ ಮರದ ದಿಮ್ಮೆಗಳು ಕೂಡ ನದಿ ಒಳಗೆ ಹರಿದು ಬರ್ತಾ ಇರುವಂಥದ್ದು. ಜೊತೆಗೆ ಈಗ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರುವಂಥದ್ದು. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಮತ್ತು ಶೃಂಗೇರಿ ಸುತ್ತಮುತ್ತ ಮಳೆ ಸುರಿಯುತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಿರುವಂಥದ್ದು. ಈ ನದಿ ಶಿವಮೊಗ್ಗದ ತುಂಗಾ ಜಲಾಶಯಕ್ಕೆ ಸೇರುವಂಥ ನೀರು ಇದಾಗಿದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಎನ್ಆರ್ಪುರ ತಾಲೂಕಿನ ಮೇಲ್ಪಾಲ್ನಲ್ಲಿ ಮನೆ ಮುಂದೆ ನಿಂತಿದ್ದ ಸ್ಥಳದಲ್ಲಿಯೇ ಧರೆ ಕುಸಿತವಾಗಿದೆ. ಧರೆ ಕುಸಿಯುತ್ತಿದ್ದಂತೆ ಮೇಲ್ಪಾಲ್ ಮೂಲದ ಶಶಿಕುಮಾರ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಧರೆ ಕುಸಿತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿರಂತರ ಮಳೆ ಹಿನ್ನೆಲೆ ಐತಿಹಾಸಿಕ ಹುಣಸೆ ಮರ ನೆಲಸಮವಾಗಿರುವ ಘಟನೆ ಹಾವೇರಿಯ ಸವಣೂರು ಪಟ್ಟಣದ ಹುಣಸೆ ಮಠದಲ್ಲಿ ನಡೆದಿದೆ. ಹಲವು ವರ್ಷಗಳ ಕಾಲದ ಹಳೆಯ ಈ ಹುಣಸೆ ಮರ ವಿಶೇಷವಾದ ದೈವಿ ಕಳೆ ಹೊಂದಿತ್ತು. ಇನ್ನು ಮರ ನೆಲಸಮವಾಗಿದ್ದಕ್ಕೆ ದೊಡ್ಡ ಹುಣಸೆ ಕಲ್ಮಠದ ಸ್ವಾಮೀಜಿ ಚನ್ನಬಸವ ಶ್ರೀಗಳು ಭಾವುಕರಾಗಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಮಳೆ ಅವಾಂತರದ ಮೇಲೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಹಸು ಮೇಯಿಸುವುದಕ್ಕೆ ಹೋಗಿದ್ದ ಮಹಿಳೆಯೊಬ್ಬರು ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿದ್ದಾರೆ. 1 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಮೃತ ಮಹಿಳೆಯ ಬಾಮೈದ ಸಹ ವಿದ್ಯುತ್ ತಂತಿಯನ್ನ ತುಳಿದು ಸಾವನ್ನಪ್ಪಿದರು. ಚಾರ್ಮಡಿ ಘಾಟಿಯಲ್ಲಿ ಸರ್ಕಾರಿ ಬಸ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದು ಚಾಲಕರಿಬ್ಬರ ಕಾಲಿಗೂ ತೀವ್ರ ಗಾಯಗಳಾಗಿದ್ದು ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಅಪಘಾತ ಹಿನ್ನೆಲೆ ಚಾರ್ಮಡಿ ಘಾಟಿಯಲ್ಲಿ
ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು ವಾಹನ ಸವಾರರು ಪರದಾಡಿದ್ರು. ಉಗಾಂಡ ಪ್ರಜೆಗಳ ಅಟ್ಟಹಾಸ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ವೀಸಾ ಅವಧಿ ಮುಗಿದ 30 ವಿದೇಶಿಗರನ್ನ ತುಮಕೂರಿನ ದಿಬ್ಬೂರಿನಲ್ಲಿರುವ ವಿದೇಶಿ ಪ್ರಜೆಗಳ ನಿರಾಶ್ರಿತ ಕೇಂದ್ರದಲ್ಲಿ ಇರಿಸಲಾಗಿದೆ. ಇವತ್ತು ಏಕಾಏಕಿ ಮಹಿಳಾ ವಿದೇಶಿ ಪ್ರಜೆಗಳು ದಾಳಿ ಮಾಡಿದ್ದಾರೆ. ನಿರಾಶ್ರಿತ ಕೇಂದ್ರದ ಡ್ರೈವರ್ ಬಸವರಾಜು ಹಾಗೂ ಅಡುಗೆ ಸಹಾಯಕಿ ಮೇಲೆ ದಾಳಿ ಮಾಡಿದ್ದಲ್ಲದೆ ಪೊಲೀಸರ ಮೇಲೂ ಹಲ್ಲೆ ನಡೆಸಿದ್ದಾರೆ. ಶಾಲಾ ವಾಹನ ಹರಿದು ಬಾಲಕ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ಮೇಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 8 ವರ್ಷದ ದಿವಾನ್ ಸಿಂಗ್ ನಿನ್ನೆ ಸಂಜೆ ಟ್ಯೂಷನ್ ಮುಗಿಸಿ ಬರುವಾಗ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಬೇಗಿಹಳ್ಳಿ ಬ್ರೇಕ್ ಫೇಲ್ ಆಗಿ ಲಾರಿಯೊಂದು ಮನೆಗೆ ನುಗ್ಗಿದೆ. ಬೆಂಗಳೂರಿನಿಂದ ಜಿಗಣಿ ಕಡೆಗೆ ಹೋಗ್ತಾ ಇದ್ದಂತಹ ಲಾರಿ ಬ್ರೇಕ್ ಫೇಲ್ ಆಗಿದ್ದು ಡಿಕ್ಕಿಯ ರಭಸಕ್ಕೆ ಮನೆ ಛಿದ್ರವಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ವಾಸವಿದ್ದ ಹೇಮಲತಾ, ಯಲ್ಲಪ್ಪಗೆ ಹಾಗೂ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಉಡುಪಿಯಲ್ಲಿ ಕ್ಯಾಂಟೀನ್ ಕಾರ್ಮಿಕನೊಬ್ಬನ ಮೇಲೆ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಹೆಜಮಾಡಿ ಟೋಲ್ ಬಳಿಯ ಹೈವೇ ಕ್ಯಾಂಟೀನ್ನಲ್ಲಿ ಈ ಘಟನೆ ಸಂಭವಿಸಿದೆ. ಕ್ಯಾಂಟೀನ್ನಲ್ಲಿ ಊಟ ಮಾಡಿದ ಬಳಿಕ ಬಿಲ್ ವಿಚಾರವಾಗಿ ಕಿತ್ತಾಡಿದ್ದಾರೆ. ಈ ವೇಳೆ ಸಿಬ್ಬಂದಿ ಮೇಲೆ ಲಾಂಗ್ ತೋರಿಸಿ ದೌರ್ಜನ್ಯವನ್ನ ಬೆಸಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ 14ನೇ ಬಜೆಟ್ ಮಂಡಿಸಿದ್ದಾರೆ. ಲೋಕಸಭೆ ಚುನಾವಣೆ ಹಾಗೂ ಗ್ಯಾರಂಟಿಯ ಭರವಸೆ ಜಾರಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಿರುವುದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಆದ್ಯತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಾಧ್ಯತೆ, ಅಹಿಂದ ಮತ ಬ್ಯಾಂಕ್ ಅಸ್ಮಿತೆ ದೃಷ್ಟಿಯಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಸಿಂಹಪಾಲು ಸಿಕ್ಕಿದೆ. ಶಿಕ್ಷಣ ಇಲಾಖೆಗೆ 37,587 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 24,166 ಕೋಟಿ ಅನುದಾನ ನೀಡಿದ್ರೆ ಇಂಧನ ಇಲಾಖೆಗೆ 22,773 ಕೋಟಿ ರೂಪಾಯಿ ಅನುದಾನವನ್ನ ಕೊಡಲಾಗಿದೆ. ಅತಿ ಕಡಿಮೆ ಅಂದ್ರೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಇಲಾಖೆಗೆ 3,024 ಕೋಟಿ ಅತಿ ಕಡಿಮೆ ಹಣವನ್ನ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಹಲವು ಯೋಜನೆಗಳಿಗೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಘೋಷಿಸಿದ್ದ ಜಿಲ್ಲೆಗೊಂದು ಗೋಶಾಲೆಯನ್ನು ಸ್ಥಗಿತ ಮಾಡಿದ್ರೆ ಎಪಿಎಂಸಿ ಕಾಯ್ದೆ, ಕೃಷಿ ಭೂಮಿ ಮಾರಾಟ ಕಾಯ್ದೆ ರದ್ದು ಮಾಡಲಾಗಿದೆ. ಇನ್ನು ವಿವೇಕ ಶಾಲೆ ಅಭಿವೃದ್ಧಿ ಯೋಜನೆ, ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆಯನ್ನು ಕೈಬಿಡಲಾಗಿದೆ. ಇನ್ನು ಕೆಲ ಹಳೆ ಯೋಜನೆಗಳ ರದ್ದು ಜೊತೆಗೆ ಹಲವು ಹೊಸ ಯೋಜನೆಗಳನ್ನ ಘೋಷಿಸಿದ್ದಾರೆ ಸಿದ್ದರಾಮಯ್ಯ. ನಂದಿನಿ ಬ್ರ್ಯಾಂಡ್ ರೀತಿ ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿ, 10ನೇ ತರಗತಿಗೆ ಚಿಕ್ಕಿ, ಮೊಟ್ಟೆ, ಬಾಳೆಹಣ್ಣು ವಿಸ್ತರಣೆ, ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಆಸ್ಪತ್ರೆಗಳಲ್ಲಿ ಎಇಡಿ ವ್ಯವಸ್ಥೆ, ಚಿತ್ರದುರ್ಗಕ್ಕೆ ವೈದ್ಯಕೀಯ ಕಾಲೇಜು, ಮೈಸೂರು ಕಲಬುರಗಿಯಲ್ಲಿ ಟ್ರಾಮಾ ಸೆಂಟರ್ ಹಾಗೂ ಧರ್ಮಸ್ಥಳ, ಕೊಡಗು, ಚಿಕ್ಕಮಗಳೂರಲ್ಲಿ ಏರ್ ಸ್ಟ್ರಿಪ್ ಘೋಷಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಮಧ್ಯಸ್ಥಿಯರಿಗೆ ಶಾಕ್ ಕೊಟ್ಟಿದ್ದಾರೆ. ಈ ಎಂದಿನಂತೆ ಅಬಕಾರಿ ತೆರಿಗೆಯನ್ನ 20% ಹೆಚ್ಚಳ ಮಾಡಿದ್ದಾರೆ. ಬಿಯರ್ ಮೇಲೆ 10% ಟ್ಯಾಕ್ಸ್ ಹೆಚ್ಚಿಸಿದ್ದು ಈ ಮೂಲಕ 36,000 ಕೋಟಿ ತೆರಿಗೆ ಸಂಗ್ರಹದ ಗುರಿ ಹೊಂದಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಧ್ಯಮಾತಿವಲ್ಲದೆ ನಿರೀಕ್ಷೆಯಂತೆ ಮುದ್ರಾಂಕ ಶುಲ್ಕ ಕೂಡ ಸಿಎಂ ಸಿದ್ದರಾಮಯ್ಯನವರು ಏರಿಕೆ ಮಾಡಿದ್ದಾರೆ. ಮುದ್ರಾಂಕ ಮತ್ತು ನೋಂದಣಿ ಶುಲ್ಕವನ್ನು 14% ಹೆಚ್ಚಳ ಮಾಡಿದ್ದಾರೆ. ಇದರಿಂದಾಗಿ ಆಸ್ತಿ ನೋಂದಣಿ ಶುಲ್ಕ ಏರಿಕೆಯಾಗಲಿದ್ದು ಈ ಮೂಲಕ 25,000 ಕೋಟಿ ತೆರಿಗೆ ಸಂಗ್ರಹದ ಗುರಿ ಹೊಂದಿದ್ದಾರೆ. ಬಜೆಟ್ ಮಂಡನೆ ವೇಳೆ ವಿಧಾನಸಭೆಯಲ್ಲಿ ಭದ್ರತಾ ಲೋಪವಾಗಿದೆ. ಶಾಸಕರು ಅಲ್ಲದಿದ್ರೂ ಕೂಡ ವಕೀಲ ತಿಪ್ಪೇರುದ್ರಪ್ಪ ಎಂಬ ವ್ಯಕ್ತಿ ಸದನದಲ್ಲಿ ಬಂದು ಕುಳಿತಿದ್ದಾನೆ. ವ್ಯಕ್ತಿಯನ್ನ ವಿಧಾನಸೌಧ ಠಾಣೆಯ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಕೂಡ ವರದಿ ಕೇಳಿದ್ದಾರೆ. ರಾಮನಗರದಲ್ಲಿ ಮೈಸೂರು ಬೆಂಗಳೂರು ಮಾರ್ಗದ ರೈಲಿನಲ್ಲಿ ಮೊಬೈಲ್ ಕಳ್ಳತನವಾಗಿದೆ. ರಾಜ್ಯ ರಾಣಿ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಕರ 4 ಮೊಬೈಲ್ಗಳು ಕಳ್ಳತನವಾಗಿವೆ. ಈ ಹಿನ್ನೆಲೆಯಲ್ಲಿ ವ್ಯಕ್ತಿ ಚೈನ್ ಎಳೆದು ರೈಲು ನಿಲ್ಲಿಸಿದ್ದಾನೆ. ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದ ಬಳಿ ಕರಡಿ ಮತ್ತು ಕರಡಿ ಮರಿಗಳು ಪ್ರತ್ಯಕ್ಷವಾಗಿವೆ. ಕಳೆದೊಂದು ವಾರದಿಂದ ಕರಡಿಗಳು ಕಾಣಿಸಿಕೊಳ್ತಾ ಇದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಮರಿಗಳ ಜೊತೆ ಕರಡಿ ಕಾಣಿಸಿಕೊಂಡಿರುವಂತಹ ಅಪರೂಪದ ವಿಡಿಯೋ ವೈರಲ್ ಆಗಿದೆ. ಇತ್ತ ಉಡುಪಿಯ ಶಂಕರನಾರಾಯಣ ಸಮೀಪದ ಶಾನ್ಕಟ್ ಎಂಬಲ್ಲಿ ನೀರಿನ ಟ್ಯಾಂಕಿಗೆ ಬಿದ್ದಿದ್ದ ಕಾಡು ಕೋಣವನ್ನು ರಕ್ಷಣೆ ಮಾಡಲಾಗಿದೆ. ಬಸವಶೆಟ್ಟಿ ಎಂಬುವರ ಮನೆಯ ಸಂಪಿಗೆ ಕೋಣ ಬಿದ್ದು ಪರದಾಡ್ತಾ ಇತ್ತು. ಇದನ್ನು ಗಮನಿಸಿದ ಮನೆಯವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಕಾಡಾನೆಯ ಉಪಟಳ ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ಲಕ್ಕುಂದ ದರ್ಬಾರ್ಪೇಟೆಯಲ್ಲಿ ಕಾಡಾನೆಗಳು ಮನೆಗೆ ನುಗ್ಗಿ ಕಾಂಪೌಂಡ್ ಮುರಿದು ದಾಂಧಲಿ ನಡೆಸಿವೆ. ಅಷ್ಟೇ ಅಲ್ಲದೆ ಲಕ್ಕಮಂ ಎಂಬುವವರಿಗೆ ಸೇರಿದ ಮನೆ ಮತ್ತು ತೋಟವನ್ನು ಧ್ವಂಸಗೊಳಿಸಿ ಕಾಫಿ, ಬಾಳೆ, ಮೆಣಸು ಇತರೆ ಬೆಳೆಗಳನ್ನು ನಾಶ ಮಾಡಿವೆ. ಶಾಶ್ವತ ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ಜನರು ಕಿಡಿಕಾರಿದರು.
ತುಮಕೂರಿನ ಕೆಸರುಮಡು ಗ್ರಾಮದಲ್ಲಿ ಕರಗಲ್ಲಮ್ಮ ದೇವಿಯ ವೀರಗಲ್ಲು ಇದ್ದ ಪ್ರದೇಶ ಮತ್ತು ಅಲ್ಲಿ ಪೂಜೆ ಮಾಡುವ ವಿಚಾರವಾಗಿ ಕಳೆದ ಸೋಮವಾರ ನಡೆಯಬೇಕಾಗಿದ್ದ ಜಾತ್ರೆ ರದ್ದಾಗಿತ್ತು. ಆದರೆ ಇವತ್ತು ಎಸ್ಪಿ ಮಧ್ಯಸ್ಥಿಕೆಯಿಂದ ಕೊನೆಗೂ ಕರಗಲ್ಲಮ್ಮ ಜಾತ್ರೆ ನಡೆದಿದೆ. ಕೊಪ್ಪಳದ ಆನೆಗೊಂದಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಜಯತೀರ್ಥ ಆರಾಧನೆ ಆಚರಿಸಲಾಯಿತು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನವ ವೃಂದಾವನದಲ್ಲಿ ಜಯತೀರ್ಥರ ಆರಾಧನೆಗೆ ನ್ಯಾಯಾಲಯದ ಅನುಮತಿ ನೀಡಿದ ಹಿನ್ನೆಲೆ ಆನೆಗೊಂದಿಯಲ್ಲಿ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಯಿತು. ನಾಳೆಯಿಂದ ಜಯತೀರ್ಥ ತ್ರಿರಾತ್ರೋತ್ಸವ ಆಚರಣೆ ನಡೆಯುತ್ತೆ. ತೆಲಂಗಾಣದಲ್ಲಿ ಫಾಲಕ್ನಾಮಾ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಬಿದ್ದು ಭೀಕರ ಅನಾಹುತ ಸಂಭವಿಸಿದೆ. ಬೊಮ್ಮನ್ಪಲ್ಲಿ ಹಾಗೂ ಪಿಗದಿಪಲ್ಲಿ ಮಾರ್ಗದ ನಡುವೆ ಸಂಚರಿಸುವಂತಹ ರೈಲಿನ 3 ಬೋಗಿಗಳಿಗೆ ಬೆಂಕಿ ಬಿದ್ದು ಸಂಪೂರ್ಣ ಹೊತ್ತಿ ಉರಿದಿದೆ. ಈ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. 290 ಮಂದಿ ಸಾವಿಗೆ ಕಾರಣವಾಗಿದ್ದ ಒಡಿಶಾ ರೈಲು ದುರಂತ ಸಂಬಂಧ 3ರನ್ನ ಸಿಬಿಐ ಬಂಧಿಸಿದೆ. ಪ್ರಕರಣದ ವಿಚಾರಣೆ ಆರಂಭಿಸಿರುವ ಸಿಬಿಐ ರೈಲ್ವೆ ಇಲಾಖೆಯ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಅರುಣ್ ಕುಮಾರ್ ಮಹಾಂತ, ಜೂನಿಯರ್ ಸೆಕ್ಷನ್ ಇಂಜಿನಿಯರ್ ಎಂಡಿ ಅಮೀರ್ ಖಾನ್, ತಾಂತ್ರಿಕ ಸಿಬ್ಬಂದಿ ಪಪ್ಪು ಕುಮಾರ್ನನ್ನ ಬಂಧಿಸಿ ವಿಚಾರಣೆ ಆರಂಭಿಸಿದ್ದಾರೆ. ನಾಯಂಡಹಳ್ಳಿಯ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ನಟ ರಿಷಬ್ ಶೆಟ್ಟಿ ಹುಟ್ಟುಹಬ್ಬ ಕಾರ್ಯಕ್ರಮ ನಡೀತಾ ಇದೆ. ಈ ವೇಳೆ ನೂರಾರು ಅಭಿಮಾನಿಗಳ ಜೊತೆ ರಿಷಬ್ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ನಂತರ ಕಲಾವಿದರ ಜೊತೆ ಸೇರಿ ರಿಷಬ್ ಶೆಟ್ಟಿ ಹುಲಿ ಕುಣಿತ ಮಾಡಿದ್ರು. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.